ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ನಿಮ್ಮ ಅಪ್ಪ ಅಮ್ಮನಾ? ಇವರು ಭಾವನಮ್ಮ, ಇವರು ಸಿದ್ದು ಅಪ್ಪ. ಹಾಯ್ ಹಾಯ್ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ದೀಕ್ಷಾ. ವಾವ್, ಸೂಪರ್. ಸರಿ ಪುಟ, ಹುಷಾರಾಗಿ ಹೋಗ್ಬಾ. ಖುಷಿ, ಬಾಯ್ ಹೇಳು. ಬಾಯ್ ಬಾಯ್. ಬಾಯ್. ಮುದ್ದಮ್ಮ, ಏನವ ನಿಂಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ? ಖುಷಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ ಭಾವನಮ್ಮ? ಎಲ್ರ ಹತ್ರ ಸಿದ್ದು ಅವ್ರನ್ನ ಅಪ್ಪ ಅಪ್ಪ ಅಂತ ಯಾಕೆ ಕರಿತಿದ್ಯಾ? ನಾನು ನಿನಗ ಅಮ್ಮ, ಸಿದ್ದು ಅವರು ನಿನಗ ಅಂಕಲ್ ಅಷ್ಟೇ. ಅವ್ರನ್ನ ಅಪ್ಪ ಅಂತ ಕರಿಬೇಕು ಅಂತ ಯಾರು ನಿನಗೆ ಹೇಳ್ಕೊಟ್ಟಿದ್ದು? ಭಾವನಮ್ಮ, ನೀವ್ ಯಾಕೆ ಕೋಪ ಮಾಡ್ಕೊಂತಿದ್ದೀರಾ? ನೀವಿಬ್ರು ಫ್ರೆಂಡ್ಸ್ ತಾನೆ. ನೀವು ಅಮ್ಮ ಅಂದ್ರೆ ಅವರು ಅಪ್ಪ ಆಗ್ಬೇಕು ತಾನೆ. ಖುಷಿ, ಮೇಡಮ್ ಅವರೇ, ಪಾಪ ಮಗಿನಂಗೆಲ್ಲ ಗದ್ರಬೇಡಿ ಬಿಡಿ ಮೇಡಮ್ ಅವರೇ. ಸುಮ್ನಿರಿ ಅಂತ ಹೇಳಿದ್ನಲ್ಲ ನಿಮ್ಗೆ. ಇದೇ ಸರಿಯಾದ ಸಮಯ ಅಂತ ನನಗೆ ಹತ್ರ ಆಗಕ್ ನೋಡ್ಬೇಡಿ ನೀವು. ಖುಷಿ, ಇನ್ ಮುಂದೆ ಯಾವತ್ತೂ ಹೀಗೆ ಕರಿಬಾರ್ದು. ಅರ್ಥ ಆಯ್ತಾ ನಿಂಗೆ? ಭಾವನಮ್ಮ, ಇದು ಪೇರೆಂಟ್ಸ್ ಮೀಟಿಂಗು. ಎಲ್ರು ಅವ್ರ ಅಪ್ಪ ಅಮ್ಮ ಇಬ್ರು ಕರ್ಕೊಂಡ್ ಬರ್ತಾರೆ. ನನ್ಗೂ ಅಪ್ಪ ಅಮ್ಮ ಇಬ್ರು ಇರ್ಬೇಕು ಅನ್ಸಲ್ವಾ? ಅದಕ್ಕೆ ಹಾಗಂದೆ. ಮುದಮ್ಮ, ಬಾವಾ. ನಮಸ್ಕಾರ ಮಾವ, ಚೆನ್ನಾಗಿದ್ದೀರಾ? ನೀವೇನೆಲ್ಲಿ? ಲಕ್ಷ್ಮಿ ಹೇಳಿದ್ಲು ಮಗಳೇ, ನೀವಿಬ್ರು ಪೇರೆಂಟ್ಸ್ ಮೀಟಿಂಗ್ ಬರ್ತೀರಾ ಅಂತ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಮಾವ, ನಿಮ್ಮಿಬ್ರು ಮಾತಾಡ್ತಾರಿ. ನನ್ನ ಮಗಿನ ಸ್ವಲ್ಪ ಆಟ ಆಡಿಸ್ತಾ ಇರ್ತೀನಿ. ಮುದಮ್ಮ, ಬಾವಾ. ಖುಷಿ ಬಗ್ಗೆ ಟೀಚರ್ ಏನ್ ಹೇಳಿದ್ರಮ್ಮ? ಖುಷಿ ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ ಅಂತ ಹೇಳಿದ್ರಪ್ಪ. ಅಪ್ಪ, ಅಮ್ಮ ಬಂದಿಲ್ವಲ್ಲ? ಇಲ್ಲ ಮಗಳೇ, ನಿನಗೆ ಗೊತ್ತಲ್ಲ, ಮನೇಲಿ ಅವಳ ಕೈ ತುಂಬಾ ಕೆಲಸ ಇರುತ್ತೆ. ಭಾವನಾ, ಖುಷಿ ನೋಡು ಎಷ್ಟು ಸಂತೋಷವಾಗಿ ಆಡ್ತಾ ಇದ್ದಾಳೆ. ಹೌದಪ್ಪ. ಕಾರಣ ಗೊತ್ತಾ? ಸಿದ್ದು ಬಂದಿರೋದಕ್ಕೆ ಅವಳು ಅಷ್ಟು ಖುಷಿಯಾಗಿರೋದು. ನೆನೆ ರಾತ್ರಿ ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಅಪ್ಪ ಅಮ್ಮ ಸ್ಕೂಲಿಗೆ ಬರ್ತಾರೆ, ಅಪ್ಪ ಅಮ್ಮ ಸ್ಕೂಲಿಗೆ ಬರ್ತಾರೆ ಅಂತ ಎಷ್ಟು ಸಲ ಹೇಳಿದ್ಲು ಗೊತ್ತಾ? ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ಬೇಕಮ್ಮ. ಅಪ್ಪ. ಹೌದು ಮಗಳೇ, ನಿನ್ ಖುಷಿ ಸಂತೋಷಕ್ಕಾದ್ರೂ ಸಿದ್ದು ನಾವು ಒಪ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.